ಆಗ್ತಿಲ್ಲ ಯಾಕೆ? ಇದು ನನ್ನನ್ನ ಕಾಡ್ತಾ ಇರೋ ಪ್ರಶ್ನೆ. ನೋಡಿ ವೀಕ್ಷಕರೇ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು ಈ ಸೌಜನ್ಯ ಕೇಸ್ಗೆ ಪ್ರಮುಖ ಸಾಕ್ಷಿಯಾಗಿರುವಂತಹ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು, ನಾನು ಅವತ್ತು ಸ್ಥಳದಲ್ಲಿ ಸಂತೋಷ್ ರಾವ್ನನ್ನ ನೋಡಿದ್ದೆ. ಇದು ತನಿಖಾಧಿಕಾರಿಗಳಿಗೂ ಗೊತ್ತಿತ್ತು. ನಾನು ಅವರಿಗೆ ಸ್ವತಃ ಹೋಗಿ ಹೇಳಿದ್ದೇನೆ, ನಾನು ಅವತ್ತು ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದೇನೆ ಸರ್ ಅಂತ ನಾನು ಹೇಳಿಕೆ ಕೊಟ್ಟೆ. ನನ್ನ ಹೇಳಿಕೆಯನ್ನ ದಾಖಲಿಸಿಕೊಂಡ್ರು, ಅಂದರೆ ಪೇಪರ್ನಲ್ಲಿ ಬರೆದುಕೊಂಡ್ರು. ಆದ್ರೆ ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಯಾಕೆ ಕರೀಲಿಲ್ಲ, ನನ್ನನ್ನ ಸಾಕ್ಷಿಯಾಗಿ ಯಾಕೆ ಪರಿಗಣಿಸಲಿಲ್ಲ, ಇದು ಸೌಜನ್ಯ ಕೇಸ್ನ ಸಾಕ್ಷಿ ಗೋಪಾಲ್ ಪೂಜಾರಿ ಅವರ ಪ್ರಶ್ನೆ. ಸೌಜನ್ಯ ಹೋರಾಟದಲ್ಲಿ ಬರ್ತೀನಿ ಅಂತ ನಾನು ಹೇಳಿದ್ದೆ, ಯಾರು ಕರೆದ್ರೂ ಕೂಡ ಬರ್ತೀನಿ ಅಂತ ನಾನು ಹೇಳಿದ್ದೆ. ಈಗಲೂ ಕೂಡ ನಾನು ರೆಡಿ ಇದ್ದೇನೆ. ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳುವಂತ ವಿಚಾರ, ಈಗಲೂ ನಾನು ರೆಡಿ ಇದ್ದೇನೆ, ಎಲ್ಲಿ ಬೇಕಾದ್ರೂ ಕರೀರಿ, ನಾನು ಬಂದು ಸಾಕ್ಷಿಯನ್ನ ಹೇಳ್ತೇನೆ. ಅವತ್ತು ಸ್ಥಳದಲ್ಲಿ ಈ ಸಂತೋಷ್ ರಾವ್ನನ್ನ ನಾನು ನೋಡಿದ್ದೆ ಅಂತ ಖಂಡ ತುಂಡವಾಗಿ ಗೋಪಾಲ್ ಪೂಜಾರಿ ಹೇಳ್ತಾ ಇದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗಬೇಕು, ನಾನು ಯಾರ ಪರವಾಗಿಯೂ ಇಲ್ಲ, ಸೌಜನ್ಯಗೆ ನ್ಯಾಯ ಸಿಗಬೇಕು, ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತ ಇದೇ ಗೋಪಾಲ್ ಪೂಜಾರಿ ಹೇಳ್ತಾ ಇದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೀನಿ ಸರ್, ಈಗಲೂ ರೆಡಿ ಇದ್ದೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು, ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3ವರೆಗೆ ಅವನು ಅಲ್ಲಿ ನಿಂತದ್ದು ಹೌದು, ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ ಹೇಳಿದಾಗ, ಪ್ರಭಾಕರ್ ಪೂಜಾರಿ ಹೇಳಿದಕ್ಕೆ ನಾನು ಹೇಳಿದ್ದೇನೆ, ಹೌದು ಇವನನ್ನು ನೋಡಿದ, ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? SI ಬೆಳ್ತಂಗಡಿ SI ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ನೋಡಿದ್ರಲ್ಲ, ಗೋಪಾಲ್ ಪೂಜಾರಿ ಹೇಳ್ತಾ ಇರುವಂತದ್ದು, ಈಗಲೂ ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ. ನಾನು ಬೇರೆಯವರ ರೀತಿ ಏನೋ ಒಂದು ಕಟ್ಟುಕತೆಯನ್ನ ಹೇಳ್ತಾ ಇಲ್ಲ, ನಾನು ಸತ್ಯವನ್ನ ಹೇಳ್ತಾ ಇದ್ದೇನೆ. ಎಲ್ಲಿಗೆ ಬೇಕಾದ್ರೂ ಕರೀರಿ ನನ್ನ, ನೀವು ಎಲ್ಲಿಗೆ ಕರಿತೀರೋ ಅಲ್ಲಿಗೆ ಬರ್ತೀನಿ, ಸಾಕ್ಷಿಯನ್ನ ಹೇಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು. ಏನ್ ಸಾಕ್ಷಿ? ಸಂತೋಷ್ ರಾವ್ನನ್ನ ನಾನು ಅವತ್ತು ಸ್ಥಳದಲ್ಲಿ ನೋಡಿದೆ ಎನ್ನುವಂತಹ ಸಾಕ್ಷಿಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಅವತ್ತು ನೋಡಿದ್ದೇನೆ, ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ ಕೆಲಸಕ್ಕೆ, ಅವತ್ತು ಈತ ಅಲ್ಲಿ ನಿಂತಿದ್ದ, ನಾನು ಇದನ್ನ ನನ್ನ ಕಣ್ಣಾರೆ ಕಂಡಿದ್ದೇನೆ ಅಂತ ಇದೇ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು. ಈ ಗೋಪಾಲ್ ಪೂಜಾರಿ ಸೌಜನ್ಯ ಇಲ್ಲ ಯಾಕೆ? ಇದು ನನ್ನನ್ನ ಕಾಡ್ತಾ ಇರೋ ಪ್ರಶ್ನೆ. ನೋಡಿ ವೀಕ್ಷಕರೇ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು ಈ ಸೌಜನ್ಯ ಕೇಸ್ಗೆ ಪ್ರಮುಖ ಸಾಕ್ಷಿಯಾಗಿರುವಂತಹ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು, ನಾನು ಅವತ್ತು ಸ್ಥಳದಲ್ಲಿ ಸಂತೋಷ್ ರಾವ್ನನ್ನ ನೋಡಿದ್ದೆ. ಇದು ತನಿಖಾಧಿಕಾರಿಗಳಿಗೂ ಗೊತ್ತಿತ್ತು. ನಾನು ಅವರಿಗೆ ಸ್ವತಃ ಹೋಗಿ ಹೇಳಿದ್ದೇನೆ, ನಾನು ಅವತ್ತು ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದೇನೆ ಸರ್ ಅಂತ ನಾನು ಹೇಳಿಕೆ ಕೊಟ್ಟೆ. ನನ್ನ ಹೇಳಿಕೆಯನ್ನ ದಾಖಲಿಸಿಕೊಂಡ್ರು, ಅಂದರೆ ಪೇಪರ್ನಲ್ಲಿ ಬರೆದುಕೊಂಡ್ರು. ಆದ್ರೆ ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಯಾಕೆ ಕರೀಲಿಲ್ಲ,
ನನ್ನನ್ನ ಸಾಕ್ಷಿಯಾಗಿ ಯಾಕೆ ಪರಿಗಣಿಸಲಿಲ್ಲ? ಇದು ಸೌಜನ್ಯ ಕೇಸ್ನ ಸಾಕ್ಷಿ ಗೋಪಾಲ್ ಪೂಜಾರಿ ಅವರ ಪ್ರಶ್ನೆ. ಸೌಜನ್ಯ ಹೋರಾಟದಲ್ಲಿ ಬರ್ತೀನಿ ಅಂತ ನಾನು ಹೇಳಿದ್ದೆ, ಯಾರು ಕರೆದ್ರೂ ಕೂಡ ಬರ್ತೀನಿ ಅಂತ ನಾನು ಹೇಳಿದ್ದೆ. ಈಗಲೂ ಕೂಡ ನಾನು ರೆಡಿ ಇದ್ದೇನೆ. ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳುವಂತ ವಿಚಾರ, ಈಗಲೂ ನಾನು ರೆಡಿ ಇದ್ದೇನೆ, ಎಲ್ಲಿ ಬೇಕಾದ್ರೂ ಕರೀರಿ, ನಾನು ಬಂದು ಸಾಕ್ಷಿಯನ್ನ ಹೇಳ್ತೇನೆ. ಅವತ್ತು ಸ್ಥಳದಲ್ಲಿ ಈ ಸಂತೋಷ್ ರಾವ್ನನ್ನ ನಾನು ನೋಡಿದ್ದೆ ಅಂತ ಖಂಡ ತುಂಡವಾಗಿ ಗೋಪಾಲ್ ಪೂಜಾರಿ ಹೇಳ್ತಾ ಇದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗಬೇಕು, ನಾನು ಯಾರ ಪರವಾಗಿಯೂ ಇಲ್ಲ, ಸೌಜನ್ಯಗೆ ನ್ಯಾಯ ಸಿಗಬೇಕು, ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತ ಇದೇ ಗೋಪಾಲ್ ಪೂಜಾರಿ ಹೇಳ್ತಾ ಇದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೀನಿ ಸರ್, ಈಗಲೂ ರೆಡಿ ಇದ್ದೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಕ್ಕೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ. ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ ಹೇಳಿದಾಗ, ಪ್ರಭಾಕರ್ ಪೂಜಾರಿ ಹೇಳಿದಕ್ಕೆ ನಾನು ಹೇಳಿದ್ದೇನೆ, ಹೌದು ಇವನನ್ನು ನೋಡಿದ, ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? SI ಬೆಳ್ತಂಗಡಿ SI ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ನೋಡಿದ್ರಲ್ಲ, ಗೋಪಾಲ್ ಪೂಜಾರಿ ಹೇಳ್ತಾ ಇರುವಂತದ್ದು, ಈಗಲೂ ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ. ನಾನು ಬೇರೆಯವರ ರೀತಿ ಏನೋ ಒಂದು ಕಟ್ಟುಕತೆಯನ್ನ ಹೇಳ್ತಾ ಇಲ್ಲ, ನಾನು ಸತ್ಯವನ್ನ ಹೇಳ್ತಾ ಇದ್ದೇನೆ. ಎಲ್ಲಿಗೆ ಬೇಕಾದ್ರೂ ಕರೀರಿ ನನ್ನ, ನೀವು ಎಲ್ಲಿಗೆ ಕರಿತೀರೋ ಅಲ್ಲಿಗೆ ಬರ್ತೀನಿ, ಸಾಕ್ಷಿಯನ್ನ ಹೇಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು. ಏನ್ ಸಾಕ್ಷಿ? ಸಂತೋಷ್ ರಾವ್ನನ್ನ ನಾನು ಅವತ್ತು ಸ್ಥಳದಲ್ಲಿ ನೋಡಿದೆ ಎನ್ನುವಂತಹ ಸಾಕ್ಷಿಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಅವತ್ತು ನೋಡಿದ್ದೇನೆ, ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ ಕೆಲಸಕ್ಕೆ, ಅವತ್ತು ಈತ ಅಲ್ಲಿ ನಿಂತಿದ್ದ, ನಾನು ಇದನ್ನ ನನ್ನ ಕಣ್ಣಾರೆ ಕಂಡಿದ್ದೇನೆ ಅಂತ ಇದೇ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು. ಈ ಗೋಪಾಲ್ ಪೂಜಾರಿ ಸೌಜನ್ಯ ಇಲ್ಲ ಯಾಕೆ? ಇದು ನನ್ನನ್ನ ಕಾಡ್ತಾ ಇರೋ ಪ್ರಶ್ನೆ. ನೋಡಿ ವೀಕ್ಷಕರೇ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು, ಈ ಸೌಜನ್ಯ ಕೇಸ್ಗೆ ಪ್ರಮುಖ ಸಾಕ್ಷಿಯಾಗಿರುವಂತಹ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು, ನಾನು ಅವತ್ತು ಸ್ಥಳದಲ್ಲಿ ಸಂತೋಷ್ ರಾವ್ನನ್ನ ನೋಡಿದ್ದೆ, ಇದು ತನಿಖಾಧಿಕಾರಿಗಳಿಗೂ ಗೊತ್ತಿತ್ತು, ನಾನು ಅವರಿಗೆ ಸ್ವತಃ ಹೋಗಿ ಹೇಳಿದ್ದೇನೆ, ನಾನು ಅವತ್ತು ಸಂತೋಷ್ ರಾವ್ನನ್ನ ಸ್ಥಳದಲ್ಲಿ ನೋಡಿದ್ದೇನೆ ಸರ್ ಅಂತ ನಾನು ಹೇಳಿಕೆ ಕೊಟ್ಟೆ. ನನ್ನ ಹೇಳಿಕೆಯನ್ನ ದಾಖಲಿಸಿಕೊಂಡ್ರು, ಅಂದರೆ ಪೇಪರ್ನಲ್ಲಿ ಬರೆದುಕೊಂಡ್ರು. ಆದ್ರೆ ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಯಾಕೆ ಕರೀಲಿಲ್ಲ, ನನ್ನನ್ನ ಸಾಕ್ಷಿಯಾಗಿ ಯಾಕೆ ಪರಿಗಣಿಸಲಿಲ್ಲ? ಇದು ಸೌಜನ್ಯ ಕೇಸ್ನ ಸಾಕ್ಷಿ ಗೋಪಾಲ್ ಪೂಜಾರಿ ಅವರ ಪ್ರಶ್ನೆ. ಸೌಜನ್ಯ ಹೋರಾಟದಲ್ಲಿ ಬರ್ತೀನಿ ಅಂತ ನಾನು ಹೇಳಿದ್ದೆ, ಯಾರು ಕರೆದ್ರೂ ಕೂಡ ಬರ್ತೀನಿ ಅಂತ ನಾನು ಹೇಳಿದ್ದೆ. ಈಗಲೂ ಕೂಡ ನಾನು ರೆಡಿ ಇದ್ದೇನೆ. ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳುವಂತ ವಿಚಾರ, ಈಗಲೂ ನಾನು ರೆಡಿ ಇದ್ದೇನೆ, ಎಲ್ಲಿ ಬೇಕಾದ್ರೂ ಕರೀರಿ, ನಾನು ಬಂದು ಸಾಕ್ಷಿಯನ್ನ ಹೇಳ್ತೇನೆ. ಅವತ್ತು ಸ್ಥಳದಲ್ಲಿ ಈ ಸಂತೋಷ್ ರಾವ್ನನ್ನ ನಾನು ನೋಡಿದ್ದೆ ಅಂತ ಖಂಡ ತುಂಡವಾಗಿ ಗೋಪಾಲ್ ಪೂಜಾರಿ ಹೇಳ್ತಾ ಇದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗಬೇಕು, ನಾನು ಯಾರ ಪರವಾಗಿಯೂ ಇಲ್ಲ, ಸೌಜನ್ಯಗೆ ನ್ಯಾಯ ಸಿಗಬೇಕು, ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತ ಇದೇ ಗೋಪಾಲ್ ಪೂಜಾರಿ ಹೇಳ್ತಾ ಇದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಈಗಲೂ ನೀವು ರೆಡಿ ಇದ್ದೀರಾ ಸಾಕ್ಷಿ ಹೇಳೋದಕ್ಕೆ? ಈಗಲೂ ರೆಡಿ ಇದ್ದೀನಿ ಸರ್, ಈಗಲೂ ರೆಡಿ ಇದ್ದೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಆ ಬಗ್ಗೆ ಸಾಕ್ಷಿ ಹೇಳೋದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳಿ. ಸಾಕ್ಷಿಯಾಗಿ ಅದೇ ನಾನು ಅವನನ್ನು ಸ್ಪಾಟ್ ಅಲ್ಲಿ ನೋಡಿದ್ದು ಹೌದು. ನಾನು ಅಲ್ಲಿ ಬೇರೆ ಅವನು ಮಾಡಿದಂತಲ್ಲ ಆ ಸ್ಪಾಟ್ ಅಲ್ಲಿ ಮರದ ಹತ್ರ ನಿಂತದ್ದು ಹೌದು. ಇಷ್ಟು ಹೊತ್ತಿಗೆ ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ 3:30ಕ್ಕೆ ಅವನು ಅಲ್ಲಿ ನಿಂತದ್ದು ಹೌದು. ಮರದ ಅಡಿಯಲ್ಲಿ ನಿಂತಿದ್ದ.
ಮತ್ತೆ ಒಬ್ಬ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ನಾನು ಹೋಗಿದ್ದೇನೆ. ಹೌದು, ಅವನನ್ನು ಕರೆದು ಪಬ್ಬನ ಹೇಳಿದಾಗ, ಪ್ರಭಾಕರ್ ಪೂಜಾರಿ ಹೇಳಿದಕ್ಕೆ ನಾನು ಹೇಳಿದ್ದೇನೆ. ಹೌದು, ಇವನನ್ನು ನೋಡಿದ, ಹೌದು ನಾನು ಅಲ್ಲಿ ಅಂತ ಹೇಳಿದ್ದೇನೆ. ವಜ್ರಮಣಿ ಸರ್ ಹೇಳ್ತೇನೆ, ಮೇಡಮ್ ಹತ್ರ ಹೇಳಿದ್ದೇನೆ, ಯೋಗೀಶ್ವರ್ ಹತ್ರ ಹೇಳಿದ್ದೇನೆ. ಯೋಗೀಶ್ ಯಾರು? SI ಬೆಳ್ತಂಗಡಿ SI ಆಗಿದ್ರು ಸರ್. ಓಕೆ. ಸೊ ಈಗಲೂ ತನಿಖೆಯ ವಿಚಾರವಾಗಿ ಮತ್ತೆ ಮರು ತನಿಖೆಯಾಗಿ ಈಗ ತನಿಖೆಯ ಹಂತದಲ್ಲಿ ಯಾರಾದ್ರೂ ನನ್ನನ್ನ ಕರೆದ್ರೆ ನಾನು ಖಂಡಿತವಾಗಿ ಸಾಕ್ಷಿ ಹೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಸಾಕ್ಷಿ ಹೇಳೋದಕ್ಕೆ ನೀವು ರೆಡಿ ಇದ್ದೀರಿ? ಹೇಳ್ತೀನಿ ಸರ್. ನೋಡಿದ್ರಲ್ಲ, ಗೋಪಾಲ್ ಪೂಜಾರಿ ಹೇಳ್ತಾ ಇರುವಂತದ್ದು, ಈಗಲೂ ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ. ನಾನು ಬೇರೆಯವರ ರೀತಿ ಏನೋ ಒಂದು ಕಟ್ಟುಕತೆಯನ್ನ ಹೇಳ್ತಾ ಇಲ್ಲ, ನಾನು ಸತ್ಯವನ್ನ ಹೇಳ್ತಾ ಇದ್ದೇನೆ. ಎಲ್ಲಿಗೆ ಬೇಕಾದ್ರೂ ಕರೀರಿ ನನ್ನ, ನೀವು ಎಲ್ಲಿಗೆ ಕರಿತೀರೋ ಅಲ್ಲಿಗೆ ಬರ್ತೀನಿ. ಸಾಕ್ಷಿಯನ್ನ ಹೇಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು. ಏನ್ ಸಾಕ್ಷಿ? ಸಂತೋಷ್ ರಾವ್ನನ್ನ ನಾನು ಅವತ್ತು ಸ್ಥಳದಲ್ಲಿ ನೋಡಿದೆ ಎನ್ನುವಂತಹ ಸಾಕ್ಷಿಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಅವತ್ತು ನೋಡಿದ್ದೇನೆ, ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ ಕೆಲಸಕ್ಕೆ, ಅವತ್ತು ಈತ ಅಲ್ಲಿ ನಿಂತಿದ್ದ, ನಾನು ಇದನ್ನ ನನ್ನ ಕಣ್ಣಾರೆ ಕಂಡಿದ್ದೇನೆ ಅಂತ ಇದೇ ಗೋಪಾಲ್ ಪೂಜಾರಿ ಹೇಳ್ತಾ ಇರೋದು. ಈ ಗೋಪಾಲ್ ಪೂಜಾರಿ